ಸರ್ಕಾರಗಳಿಗೆ ಈ ತೆವಲಿಗೆ ಬಿದ್ದರೆ ಹೀಗೆ ಆಗೋದು. ನಾನು ಮಾಡಲೇಬೇಕು. ತೆವಲು ಬೇಸಿಕಲಿ ತೆವಲಿದು, ಇನ್ನೇನಿಲ್ಲ. ಆಯಿತು. ಆಮೇಲೆ ಈ ಒಳಜಾತಿ ಮೀಸಲಾತಿ ಸಂಬಂಧ ಕೈಗೊಂಡ್ರ ಸಮೀಕ್ಷೆನೂ ತೆವಲೇ, ಅದು ಇನ್ನೇನಿಲ್ಲ ಅದರಲ್ಲಿ. ನೀವು ಮಾಡೋದ್ರಿಂದ ಯಾವುದು ವರ್ಕ್ ಆಗಲ್ಲ. ಅದು ನೆಕ್ಸ್ಟ್ ಆ ಸರ್ವೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಕೇಳಕ್ಕೆ ರೆಡಿ ಇಲ್ಲ ಯಾರುವೆ. ಸಾಮಾಜಿಕ ಆರ್ಥಿಕ ಮಾಡ್ತೀವಿ ಅನ್ನೋದು ಸರ್, ಅದನ್ನೇ ಹೇಳ್ತಾರಲ್ಲ ಸರ್. ಈಗ ಯೂಸ್ ಮಾಡಿದ್ರೆ ನಾನು ಎಷ್ಟು ಮಾಡ್ಬೋದು ಸರ್? ಕಾಸು ಹಾಕೊಂಡು ಸುರ್ಕೊಂಡು ತ್ಯಾಮನ ತಿನ್ಕೊಂಡು ಹೋಗಕ್ಕೆ, ಆ ನಂಬರ್ನ ಇಟ್ಕೊಂಡು ಇದೇ ನಂಬರು ಸ್ಯಾಕ್ರೋಸೆಂಟು ಪರಮ ಪವಿತ್ರ ಅಂತ ಮಾತಾಡಕ್ಕೆ. ಇಷ್ಟೇ ನಿಮ್ಮದು, ಇನ್ನೇನಿಲ್ಲ ನಿಮ್ಮದು. ಅದಕ್ಕೆ ನಾನು ಹೇಳಿದ್ದು ಥೂಚಿ ಅನ್ನೋ ಕಾಲ ಅದು ಯಾವತ್ತು ಬರುತ್ತೋ ನಿಮ್ಗಳಿಗೆ ಅಂತ. Why I need RCB? Even I don't drink Royal Challenge also. ಯಾಕೆ ಅಂದರೆ ಭಾಳ ಕಡೆ ಸಮೀಕ್ಷೆಗೆ ಹೋದವ್ರು ಏನು ಮಾಡಿದ್ದಾರೆ, ಮನೆ ಮುಂದೆ ಹೋಗ್ಬಿಟ್ಟು ಚೀಟಿ ಅಂಟಿಸ್ಬಿಟ್ಟು ಖಾಲಿ ಮಾಡ್ಬಿಡೋದು ಜಾಗನ. ಮನೆ ಬಾಗಿಲಿಗೋ ಕಿಟಕಿಗೋ ಎಲ್ಲ ಒಂದು ಕಡೆ ಗೇಟ್ಗೋ ಎಲ್ಲ ಅಂಟಿಸ್ಬಿಟ್ಟು ಹೋಗ್ತಾ ಇರೋದು. ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನೇ ತಿನ್ನಿ ಹೋಗಿ ನೀವೇ ಅನ್ನ ಉಣ್ಬೇಕು. ಯಾರು ಇಲ್ಲ, ಸಮೀಕ್ಷೆ ಮುಗಿಸಲಾಗಿದೆ, ಒಂದು ವೇಳೆ ಮುಗಿದೇ ಇದ್ದಿದ್ರೆ ನೀವು ಈ ಸ್ಕ್ಯಾನ್ ಮಾಡ್ಕೊಳ್ಳಿ, ನಮ್ಗೆ ಉತ್ತರ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮಗೇನು ಕತ್ತೆ ಕಾಯಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ. ಅಯೋಗ್ಯನ ತಗೊಂಬಂದು ಯಾವನ ಅವನು ಕಾಂಟ್ರಾಕ್ಟ್ ತಗೊಂಡಿರೋನು ಇಡಿಯಟ್ಟು ನನಗೆ ಹೇಳ್ತಾನಂತೆ, ಮಾಡಿಲ್ಲದಿದ್ದರೆ ನೀನು ಬಂದು ಇಲ್ಲಿ ಮಾಡ್ಕೊಂಡು ನಿನ್ನ ಮನೆ ಜೀತದಾಳು ಅನ್ಕೊಂಡಿದೀಯಾ ನನ್ನನ್ನು? ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಸಮೀಕ್ಷೆ ಮಾಡ್ತಿರೋ ತೆವಲು ನಿನಗಿರೋದು, ನೀನು ಮಾಡಬೇಕಪ್ಪ ಬಂದು ನನ್ನ ಮನೆಯಲ್ಲಿ. ಸಿಎಂ ಕೂಡ ಹೇಳ್ತಾರೆ ಮನೇಲಿ ಇಲ್ಲದೆ ಇದ್ದಾಗ ಇನ್ನೇನು ಮಾಡಿ, ಮನೇಲಿ ಇಲ್ಲ ಅಂತ ಕೇಳಿ ಬನ್ನಿ CCTV ಚೀಫ್ ಮಿನಿಸ್ಟರ್ಗೆ 10 ಸರಿ ತೋರಿಸ್ತೀನಿ ಮಕ್ಕಕ್ಕೆ, ಅವ್ನು ಯಾವನು ಒಳಗೋಗಿದ್ದಾನೆ ತೋರಿಸ್ತೀನಿ ನಾನು CMಗೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸುಮ್ಮನೆ CM ಹೇಳಬಾರ್ದು ಇಷ್ಟ ಬಂದಂಗೆಲ್ಲ. ತೋರಿಸ್ತೀನಿ ಬನ್ನಿ CCTVಗಳಲ್ಲಿ, ರಾಜ್ಯವ್ಯಾಪಿ ಕಳಿಸ್ರಿ, ಎಲ್ಲರೂ CCTV ಚೆಕ್ ಮಾಡಿ ನೋಡ್ರಿ ಯಾರ್ಯಾರು ಮನೆ ಗಂಟಿಸಿದ್ದಾರೆ ಅದನ್ನ. ಒಳ್ಳೆ ಕಥೆ ಆಯ್ತು. ಒಳಕ್ಕೆ ಹೋಗಿ ಅವನು ಬಾಗಲ್ ತಟ್ಟಿ ಏನೂ ಆಗಿಲ್ಲ, ಬರೀ ಮಾಡಿ ಬಂದು ಆಚೆ ಬಂದು ಅಂಟಿಸಿದ್ರೆ ಫೇರ್. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಫೇರ್ ಇಲ್ಲ, ಅದು ಅಲ್ಲೊಂದು ಬರ್ದಿದ್ದೀವಲ್ಲ, ಯಾರು ಇಲ್ಲದಿದ್ದರೆ ಹಾಗೆ ಒಂದು ವೇಳೆ ಪೂರ್ಣ ಆಗೋದಿದ್ರೆ ಸಮೀಕ್ಷೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮನೆಗೂ ಅಂಟಿಸ್ಬಿಟ್ಟು ಹೋಗ್ಬಿಡು. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಆ ಸುಖಕ್ಕೆ ಸರ್ವೆ ಅಂತ ಸರ್ವೆ ಯಾಕಪ್ಪ ಬೇಕದಕ್ಕೆ? ಅದನ್ನ ಮೆಸೇಜ್ ಅಲ್ಲೇ ಕಳಿಸಿ. ಯೋಗ್ಯತೆ ಇಲ್ಲದೆ ಇದ್ರೆ ಕೆಲಸ ಮಾಡಕ್ ಹೋಗ್ಬಾರ್ದು, ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಈ ಸರ್ಕಾರದ ಹಣೆ ಬರಹ ಕೆಲವು ವಿಚಾರದಲ್ಲಿ ಯೋಗ್ಯತೆ ಇಲ್ಲ, ಅದಕ್ಕೆ ಮಾಡೋದನ್ನ ಮಾತ್ರ ಅದನ್ನೇ ಮಾಡಕ್ ಹೋಗುತ್ತೆ. ನನ್ಗೆಲ್ಲೋ ಒಂದ್ ಕಡೆ ಡೌಟ್, ಎಲ್ಲಾ ತರ ವಿದ್ಯಾ ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು.